ದ್ರಾಕ್ಷಿ ಕಣಜ ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕಳೆದ 2 ವರ್ಷಗಳಿಂದ ಬೆಳೆ ತುಂಬಿದ್ರು ಸಹಿತ ದ್ರಾಕ್ಷಿ ವಿಮೆ ತುಂಬಿದ್ರು ಸಹಿತ ಪರಿಹಾರ ಬಂದಿಲ್ಲ ಅಂತ ಹೇಳಿ ಆಗ್ರಹಿಸಿ ರೈತ ಮುಖಂಡರು ವಿಜಯಪುರ ಜಿಲ್ಲಾ ತೋಟಗಾರಿಕಾ ಇಲಾಖೆಗೆ ಬಂದು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ತಾವಿಲ್ಲಿ ನೋಡಬಹುದು. ಸುಮಾರು 100 ಜನ ರೈತರು ಬಂದು ತೋಟಗಾರಿಕಾ ಇಲಾಖೆ ಮುಂದೆ ಒಂದು ಧರಣಿ ಮಾಡ್ತಿರೋದು. ಯಾಕಂದ್ರೆ ಈ ಹಿಂದೆ ಒಂದು ಬಾರಿ ಒಂದು ಅಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದಾಗ ಜನವರಿ 15ರ ಒಳಗಾಗಿ ಎಲ್ಲಾ ರೈತರಿಗೂ ಕೂಡ ವಿಮೆ ತುಂಬತಕ್ಕಂತ ಎಲ್ಲ ರೈತರಿಗೆ ಪರಿಹಾರ ಬರುತ್ತೆ ಅಂತ ಹೇಳಿ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಒಂದು ಹೋರಾಟವನ್ನು ಕೈಬಿಟ್ಟಿದ್ರು. ಈಗ ಸಂಕ್ರಮಣ ಕಳೆದ್ರು ಕೂಡ ಇನ್ನು ಕನಿಷ್ಠ 2 ರಿಂದ 3 ಸಾವಿರ ಜನರಿಗೆ ಒಂದು ಪರಿಹಾರ ಹಣ ಬಂದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಅವರನ್ನೇ ಕೇಳೋಣ, ಹೋರಾಟ ಮಾಡ್ಲಿಕ್ಕೆ ಕಾರಣ ಏನು, ಎಷ್ಟು ಜನರಿಗೆ ಬರ್ಬೇಕು ಅಂತ ಹೇಳಿ. ಸರ್, ಈಗ ಹೋರಾಟ ಮಾಡ್ಲಿಕ್ಕೆ ಕಾರಣ ಏನು, ಎಷ್ಟು ಜನರಿಗೆ ಬರ್ಬೇಕು, ಏನು ಪರಿಹಾರ? ಸರ್, ಇದು ಹೊಸದಲ್ಲ. 2024-25ನೇ ಸಾಲಿಂದ ಅಂದ್ರೆ 2 ವರ್ಷ ಆಯ್ತು ಈಗ ಆಲ್ರೆಡಿ. ಇಲ್ಲಿವರೆಗೆ ಎಲ್ಲಾ ರೈತರಿಗೆ ಕೊಟ್ಟು ಕ್ಲಿಯರ್ ಮಾಡ್ಬೇಕಾಗಿತ್ತು. ಇವ್ರು ಪರಿಹಾರ ಕೊಟ್ಟಿಲ್ಲ. 16,000 ಜನ ರೈತರೊಳಗ ಸುಮಾರು 11,000 ಜನ ರೈತರಿಗೆ ಈಗಾಗಲೇ ಕೊಟ್ಟಾರ. ಅದು ಆಗಿಂದ ಮತ್ತೆ ಹೊಳೆ ಒಂದು 2-3 ಸಾವಿರ ಜನ ಕೊಟ್ಟಾರ. ಇನ್ನೂ ಮುಂದೆ 2-3 ಸಾವಿರ ಜನ ರೈತರು ಉಳಿದಾರ. ಅದಕ್ಕೆ ಈಗ ಅಧಿಕಾರಿಗಳಿಗೆ ಕೇಳಿದ್ರೆ ಏನ್ ಹೇಳಕತ್ತಾರ, ಅಧಿಕಾರಿಗಳು ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಹಾಕ್ಲಕತ್ತಾರ, ಇನ್ಶೂರೆನ್ಸ್ ಕಂಪ್ನಿಯವರು ಅಧಿಕಾರಿಗಳ ಮೇಲೆ ಹಾಕ್ಲಕತ್ತಾರ. ಹಿಂಗಾಗಿ ರೈತರಿಗೆ ಏನದ ಒಂದಿಷ್ಟು ಜಿಗುಪ್ಸೆ ಆಗಿ ಏನ್ ಬರ್ತದೋ ಬರಲ್ಲ ಅನ್ನೋ ಸಂಶಯದೊಳಗದಾರ. ಅದಕ್ಕೆ ಇವತ್ತಿನ ದಿನ ಸುಮಾರು 106 ಜನ ರೈತರು ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡಕ್ ಬಂದಿವಿ. ಆದಷ್ಟು ಬೇಗನೆ ಜಂಟಿ ತೋಟಗಾರಿಕಾ ನಿರ್ದೇಶಕರು ಮತ್ತು ವಿಮಾ ಕಂಪನಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಇದಕ್ಕೊಂದು ಇತ್ಯರ್ಥ ಕಾಣಬೇಕು. ಇಲ್ಲಪ್ಪ ಅಂತಂದ್ರೆ ಈ ಹೋರಾಟ ಮುಂದುವರಿತದೆ. ಅದಕ್ಕೆ ಅನಿರ್ದಿಷ್ಟ ಮತ್ತು ಹೋರಾತ್ರಿ ಅಂದ್ರೆ ಇಲ್ಲೇ ನಾವು ಏನದ ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕಂತ ಈಗಾಗಲೇ ಎಲ್ಲ ರೈತ ಬಂದವರು ಮಾತಾಡ್ಕೊಂಡಿವಿ. ಅದಕ್ಕೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಕಾಣಬೇಕಂದ್ರೆ ಎಲ್ಲ ರೈತರಿಗೂ ಕೂಡ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಪರಿಹಾರ ಹಾಕ್ಬೇಕಂತೇಳಿ ಸಂದರ್ಭ ಆಗ್ರಹ ಮಾಡ್ತೇವೆ. ಸರ್, ಇಲ್ಲಿ ಸಮಸ್ಯೆ ಆಗಿರೋದೇನು? ಸರ್, ಈಗ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಏನು ನಾವು ನವೆಂಬರ್ 26ನೇ ತಾರೀಕು ಏನು ಸಂವಿಧಾನ ದಿನಾಚರಣೆ ಇತ್ತಲ್ಲ, ತಿಕೋಟದಲ್ಲಿ ಧರಣಿ ಕೂತಿದ್ವಿ, ರಸ್ತೆ ತಡೆಯನ್ನ ಮಾಡಿದ್ದೀವಿ. ಅವತ್ತು ಲಿಖಿತವಾಗಿ ಇದೇ ಕಂಪನಿಯವರು ಇದೇ ಅಧಿಕಾರಿಗಳು ಬರೆದು ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ ಸರ್ ನಾವು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ 8 ಜನ ಏನು ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಇವರೆಲ್ಲರೂ ಕೂಡ ನಾಳೆ 22ನೇ ತಾರೀಕು ವಿಶೇಷ ಅಧಿವೇಶನ ನಡೀತಾ ಇದೆ. ವಿಶೇಷ ಅಧಿವೇಶನದಲ್ಲಿ ಈ ಗಂಭೀರ ಸಮಸ್ಯೆಯನ್ನ ಬಗ್ಗೆ ಧ್ವನಿ ಎತ್ತಬೇಕಂತ ನಾನು ರಾಜಕಾರಣಗಳಿಗೆ, ರಾಜಕೀಯಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ದ್ರಾಕ್ಷಿ ಬೆಳೆಗಾರರ ವಿಮೆ ನೋಡ್ರಿ ಎಷ್ಟು ಕಷ್ಟಪಟ್ಟು ನಾವು ಬಿಡ್ಬೇಕಾಗತ್ತೆ. ಪ್ರತಿದಿನ ಒಬ್ಬೊಬ್ಬರು 10 ಜನ ಆಫೀಸಿಗೆ ಬಂದು ಹೋಗ್ತಾರೆ. ಯಾರು ತಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ, ನಿರ್ವಹಿಸ್ತಾ ಇರ್ತಾರೆ. ಬರೀ ಹೋಗೋದು ಬರೋದಾಗಿದೆ. ಅದಕ್ಕೆ ಇವತ್ತು ನಾವು ಏನು 19ನೇ ತಾರೀಕು ಇವತ್ತು ಬಂದು ಕೂತಿದ್ದೀವಿ. ಮುಖ್ಯವಾಗಿ ಕಳಕಳಿಕೆ ಏನಂತಕ್ಕಂಥದ್ದು ಅಂತ ಹೇಳಿದ್ರೆ, ವಿಧಾನಸೌಧದ ಏನು ವಿಶೇಷ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು. ಪ್ರಶ್ನಾವಳಿ ಎಲ್ಲಾದ್ರೂ ಆಗಿರ್ಬೋದು, ಪ್ರಶ್ನೋತ್ತರ ಏನೋ ಶೂನ್ಯ ವೇಳೆಲ್ಲ ಆಗಿರ್ಬೋದು. ಇದಕ್ಕೆ ಸರ್ಕಾರದಿಂದ ವೃತ್ತ ಏನೋ ಮಾನ್ಯ ಶಾಸಕರು 8 ಜನ ಶಾಸಕರು ಸರ್ಕಾರದಿಂದ ಉತ್ತರವನ್ನು ಪಡೆದುಕೊಳ್ಬೇಕು. ಅದಕ್ಕೆ ಈ ನಮ್ಮ ಹೋರಾಟಕ್ಕೆ, ನಮ್ಮ ಕಳಕಳಿಗೆ, ನಮ್ಮ ಆತಂಕಕ್ಕೆ ಇತಿಶ್ರೀ ಹಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಗಲೂ ಕೂಡ ಇವರು ಏನೋ ಬಗ್ದಿದ್ರೆ, ಮಣಿಯದಿದ್ರೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನೇ ಪಾರ್ಟಿ ಮಾಡಿ ಸರ್ಕಾರವನ್ನ, ಈವನ್ ರಾಜಕಾರಣಿಗಳನ್ನು ಸಹಿತ ನಾವು ಪಾರ್ಟಿ ಮಾಡ್ತೀವಿ, ವಿಮಾ ಕಂಪನಿಯನ್ನ ಪಾರ್ಟಿ ಮಾಡ್ತೀವಿ. ಒಬ್ಬ P1 ಬಿಜಾಪುರ DC P1 ಎಲ್ಲ ಹಿಡ್ಕೊಂಡು ನಾವು ವ್ಯಕ್ತಿಗಳನ್ನ ಪಾರ್ಟಿ ಮಾಡಿ ನಾವು ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಮುಂದೆ ಸಾಧ್ಯವಾದ್ರೆ ಇಲ್ಲಿ ಏನಾದ್ರು ನಮಗೆ ದೋಷ ಕಂಡು ಬಂದಿದ್ದಾದ್ರೆ ಅಥವಾ ಇವ್ರಿಗೆ ಏನಾದ್ರು ಯಾಕೆ ಡಿಲೇ ಮಾಡ್ತಾರ ಅಂತ ಹೇಳ್ಬೇಕಂದ್ರೆ ಲೋಕಾಯುಕ್ತಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೇವೆ. ಆನಂತರ ಗ್ರಾಹಕರ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥದ್ದಿದೆ. ಈ ರೀತಿ 2 ಹೋರಾಟ, ಕಾನೂನಾತ್ಮಕ ಹೋರಾಟವು ನಡೆಯುತ್ತವೆ. ಜೊತೆಗೆ ನಾವು ಉಪವಾಸ, ಧರಣಿ, ಸತ್ಯಾಗ್ರಹ ನಡೀತಾ ಅಂತ ನಾನು ಹೇಳ ಬಯಸ್ತೇನೆ. ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ. ಏನು ಇದಿಷ್ಟು ಹೋರಾಟಗಾರರು ರೈತರು ಹೇಳ್ತಕ್ಕಂತ ಮಾತು. ಬರುವ ಏನು ವಿಶೇಷ ಅಧಿವೇಶನದಲ್ಲಿ ಒಂದು ಈ ವಿಷಯನ ಮುನ್ನೆಲೆಗೆ ತಂದು ರೈತರಿಗೆ ಬರಬೇಕಾದ ಒಂದು ಇನ್ಶೂರೆನ್ಸ್ ಹಣವನ್ನ ಕೊಡಿಸಬೇಕು ರಾಜಕಾರಣಿಗಳು. ಒಂದು ವೇಳೆ ಆಗದೆ ಇದ್ರೆ ಒಂದು ಕಡೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೇವೆ, ಮತ್ತೊಂದು ಕಡೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹೋರಾಟಗಾರರು ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ದ್ರಾಕ್ಷಿ ಕಣಜ ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರರು ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ. ಇನ್ನು ಕಳೆದ 2 ವರ್ಷಗಳಿಂದ ಬೆಳೆ ತುಂಬಿದ್ರು ಸಹಿತ ದ್ರಾಕ್ಷಿ ವಿಮೆ ತುಂಬಿದ್ರು ಸಹಿತ ಪರಿಹಾರ ಬಂದಿಲ್ಲ ಅಂತ ಹೇಳಿ ಆಗ್ರಹಿಸಿ ರೈತ ಮುಖಂಡರು ವಿಜಯಪುರ ಜಿಲ್ಲಾ ತೋಟಗಾರಿಕಾ ಇಲಾಖೆಗೆ ಬಂದು ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ತಾವಿಲ್ಲಿ ನೋಡಬಹುದು. ಸುಮಾರು 106 ಜನ ರೈತರು ಬಂದು ತೋಟಗಾರಿಕಾ ಇಲಾಖೆ ಮುಂದೆ ಒಂದು ಧರಣಿ ಮಾಡ್ತಿರೋದು. ಯಾಕಂದ್ರೆ ಈ ಹಿಂದೆ ಒಂದು ಬಾರಿ ಒಂದು ಅಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿದಾಗ ಜನವರಿ 15ರ ಒಳಗಾಗಿ ಎಲ್ಲಾ ರೈತರಿಗೂ ಕೂಡ ವಿಮೆ ತುಂಬತಕ್ಕಂತ ಎಲ್ಲ ರೈತರಿಗೆ ಪರಿಹಾರ ಬರುತ್ತೆ ಅಂತ ಹೇಳಿ ಒಂದು ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಒಂದು ಹೋರಾಟವನ್ನು ಕೈಬಿಟ್ಟಿದ್ರು. ಈಗ ಸಂಕ್ರಮಣ ಕಳೆದ್ರು ಕೂಡ ಇನ್ನು ಕನಿಷ್ಠ 2 ರಿಂದ 3 ಸಾವಿರ ಜನರಿಗೆ ಒಂದು ಪರಿಹಾರ ಹಣ ಬಂದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಅವರನ್ನೇ ಕೇಳೋಣ, ಹೋರಾಟ ಮಾಡ್ಲಿಕ್ಕೆ ಕಾರಣ ಏನು, ಎಷ್ಟು ಜನರಿಗೆ ಬರ್ಬೇಕು ಅಂತ ಹೇಳಿ. ಸರ್, ಈಗ ಹೋರಾಟ ಮಾಡ್ಲಿಕ್ಕೆ ಕಾರಣ ಏನು, ಎಷ್ಟು ಜನರಿಗೆ ಬರ್ಬೇಕು, ಏನು ಪರಿಹಾರ?
ಸರ್ ಇದು ಹೊಸದಲ್ಲ. 2024-25ನೇ ಸಾಲಿಂದ ಅಂದ್ರೆ 2 ವರ್ಷ ಆಯ್ತು ಈಗ ಆಲ್ರೆಡಿ. ಇಲ್ಲಿವರೆಗೆ ಎಲ್ಲಾ ರೈತರಿಗೆ ಕೊಟ್ಟು ಕ್ಲಿಯರ್ ಮಾಡ್ಬೇಕಾಗಿತ್ತು ಇವ್ರು ಪರಿಹಾರ ಕೊಟ್ಟಿಲ್ಲ. 16,000 ಜನ ರೈತರೊಳಗ ಸುಮಾರು 11,000 ಜನ ರೈತರಿಗೆ ಈಗಾಗಲೇ ಕೊಟ್ಟಾರ. ಅದು ಆಗಿಂದ ಮತ್ತೆ ಹೊಳೆ ಒಂದು 2-3 ಸಾವಿರ ಜನ ಕೊಟ್ಟಾರ. ಇನ್ನೂ ಮುಂದೆ 2-3 ಸಾವಿರ ಜನ ರೈತರು ಉಳಿದಾರ. ಅದಕ್ಕೆ ಈಗ ಅಧಿಕಾರಿಗಳು ಕೇಳಿದ್ರೆ ಏನ್ ಹೇಳಕತ್ತಾರ, ಅಧಿಕಾರಿಗಳು ಇನ್ಶೂರೆನ್ಸ್ ಕಂಪ್ನಿ ಮೇಲೆ ಹಾಕ್ಲಕತ್ತಾರ, ಇನ್ಶೂರೆನ್ಸ್ ಕಂಪ್ನಿಯವರು ಅಧಿಕಾರಿಗಳ ಮೇಲೆ ಹಾಕ್ಲಕತ್ತಾರ. ಹಿಂಗಾಗಿ ರೈತರಿಗೆ ಏನದ ಒಂದಿಷ್ಟು ಜಿಗುಪ್ಸೆ ಆಗಿ ಏನ್ ಬರ್ತದೋ ಬರಲ್ಲ ಅನ್ನೋ ಸಂಶಯದೊಳಗದಾರ. ಅದಕ್ಕೆ ಇವತ್ತಿನ ದಿನ ಸುಮಾರು 106 ಜನ ರೈತರು ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡಕ್ ಬಂದಿವಿ. ಆದಷ್ಟು ಬೇಗನೆ ಜಂಟಿ ತೋಟಗಾರಿಕಾ ನಿರ್ದೇಶಕರು ಮತ್ತು ವಿಮಾ ಕಂಪನಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ವಿಶೇಷ ಗಮನ ಹರಿಸಿ ಇದಕ್ಕೊಂದು ಇತ್ಯರ್ಥ ಕಾಣಬೇಕು. ಇಲ್ಲಪ್ಪ ಅಂತಂದ್ರೆ ಈ ಹೋರಾಟ ಮುಂದುವರಿತದ. ಅದಕ್ಕೆ ಅನಿರ್ದಿಷ್ಟ ಮತ್ತು ಹೋರಾತ್ರಿ ಅಂದ್ರೆ ಇಲ್ಲೇ ನಾವು ಏನದ ಆಫೀಸ್ ಮುಂದೆ ಹೋರಾಟ ಮಾಡ್ಬೇಕಂತ ಈಗಾಗಲೇ ಎಲ್ಲ ರೈತ ಬಂದವರು ಮಾತಾಡ್ಕೊಂಡಿವಿ. ಅದಕ್ಕೆ ಆದಷ್ಟು ಬೇಗನೆ ಇದಕ್ಕೊಂದು ಇತ್ಯರ್ಥ ಕಾಣಬೇಕಂದ್ರೆ ಎಲ್ಲ ರೈತರಿಗೂ ಕೂಡ ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಪರಿಹಾರ ಹಾಕ್ಬೇಕಂತೇಳಿ ಸಂದರ್ಭ ಆಗ್ರಹ ಮಾಡ್ತೇವೆ. ಸರ್, ಇಲ್ಲಿ ಸಮಸ್ಯೆ ಆಗಿರೋದೇನು? ಸರ್, ಈಗ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಏನು ನಾವು ನವೆಂಬರ್ 26ನೇ ತಾರೀಕು ಏನು ಸಂವಿಧಾನ ದಿನಾಚರಣೆ ಇತ್ತಲ್ಲ, ತಿಕೋಟದಲ್ಲಿ ಧರಣಿ ಕೂತಿದ್ವಿ, ರಸ್ತೆ ತಡೆಯನ್ನ ಮಾಡಿದ್ದೀವಿ. ಅವತ್ತು ಲಿಖಿತವಾಗಿ ಇದೇ ಕಂಪನಿಯವರು ಇದೇ ಅಧಿಕಾರಿಗಳು ಬರೆದು ಕೊಟ್ಟಿದ್ದಾರೆ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ, ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇರ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ ಸರ್ ನಾವು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ 8 ಜನ ಏನು ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ. ಇವರೆಲ್ಲರೂ ಕೂಡ ನಾಳೆ 22ನೇ ತಾರೀಕು ವಿಶೇಷ ಅಧಿವೇಶನ ನಡೀತಾ ಇದೆ. ವಿಶೇಷ ಅಧಿವೇಶನದಲ್ಲಿ ಈ ಗಂಭೀರ ಸಮಸ್ಯೆಯನ್ನ ಬಗ್ಗೆ ಧ್ವನಿ ಎತ್ತಬೇಕಂತ ನಾನು ರಾಜಕಾರಣಗಳಿಗೆ, ರಾಜಕೀಯಕ್ಕೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ದ್ರಾಕ್ಷಿ ಬೆಳೆಗಾರರ ವಿಮೆ ನೋಡ್ರಿ ಎಷ್ಟು ಕಷ್ಟಪಟ್ಟು ನಾವು ಬಿಡಬೇಕಾಗತ್ತೆ. ಪ್ರತಿದಿನ ಒಬ್ಬೊಬ್ಬರು 10 ಜನ ಆಫೀಸಿಗೆ ಬಂದು ಹೋಗ್ತಾರೆ. ಯಾರು ತಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇಲ್ಲ, ನಿರ್ವಹಿಸ್ತಾ ಇರ್ತಾರೆ, ಬರೀ ಹೋಗೋದು ಬರೋದಾಗಿದೆ. ಅದಕ್ಕೆ ಇವತ್ತು ನಾವು ಏನು 19ನೇ ತಾರೀಕು ಇವತ್ತು ಬಂದು ಕೂತಿದ್ದೀವಿ. ಮುಖ್ಯವಾಗಿ ಕಳಕಳಿಕೆ ಏನಂತಕ್ಕಂಥದ್ದು ಅಂತ ಹೇಳಿದ್ರೆ, ವಿಧಾನಸೌಧದ ಏನು ವಿಶೇಷ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು. ಪ್ರಶ್ನೆ ವೇಳೆಯಲ್ಲಾದ್ರೂ ಆಗಿರ್ಬೋದು, ಪ್ರಶ್ನೋತ್ತರ ಏನೋ ಶೂನ್ಯ ವೇಳೆಯಲ್ಲಿ ಆಗಿರ್ಬೋದು, ಇದಕ್ಕೆ ಸರ್ಕಾರದಿಂದ ಮಾನ್ಯ ಶಾಸಕರು 8 ಜನ ಶಾಸಕರು ಸರ್ಕಾರದಿಂದ ಉತ್ತರವನ್ನು ಪಡೆದುಕೊಳ್ಬೇಕು. ಅದಕ್ಕೆ ಈ ನಮ್ಮ ಹೋರಾಟಕ್ಕೆ, ನಮ್ಮ ಕಳಕಳಿಗೆ, ನಮ್ಮ ಆತಂಕಕ್ಕೆ ಇತಿಶ್ರೀ ಹಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆಗಲೂ ಕೂಡ ಇವರು ಏನೋ ಬಗ್ದಿದ್ರೆ, ಮಣಿಯದಿದ್ರೆ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರನ್ನೇ ಪಾರ್ಟಿ ಮಾಡಿ ಸರ್ಕಾರವನ್ನ, ಈವನ್ ರಾಜಕಾರಣಿಗಳನ್ನು ಸಹಿತ ನಾವು ಪಾರ್ಟಿ ಮಾಡ್ತೀವಿ, ವಿಮಾ ಕಂಪನಿಯನ್ನ ಪಾರ್ಟಿ ಮಾಡ್ತೀವಿ, ಒಬ್ಬ P1 ಬಿಜಾಪುರ DC P1 ಎಲ್ಲ ಹಿಡ್ಕೊಂಡು ನಾವು ವ್ಯಕ್ತಿಗಳನ್ನ ಪಾರ್ಟಿ ಮಾಡಿ ನಾವು ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಒಂದು ಸಾಧ್ಯವಾದ್ರೆ ಇಲ್ಲಿ ಏನಾದ್ರು ನಮಗೆ ದೋಷ ಕಂಡು ಬಂದಿದ್ದಾದ್ರೆ, ಅಥವಾ ಇವ್ರಿಗೆ ಏನಾದ್ರು ಯಾಕೆ ಡಿಲೇ ಮಾಡ್ತಾರ ಅಂತ ಹೇಳ್ಬೇಕಂದ್ರೆ ಲೋಕಾಯುಕ್ತಕ್ಕೂ ನಾವು ಕಂಪ್ಲೇಂಟ್ ಕೊಡ್ತೇವೆ. ಆನಂತರ ಗ್ರಾಹಕರ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥದ್ದಿದೆ. ಈ ರೀತಿ 2 ಹೋರಾಟ, ಕಾನೂನಾತ್ಮಕ ಹೋರಾಟವು ನಡೆಯುತ್ತವೆ, ಜೊತೆಗೆ ನಾವು ಉಪವಾಸ, ಧರಣಿ, ಸತ್ಯಾಗ್ರಹ ನಡೀತಾ ಅಂತ ನಾನು ಹೇಳ ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ. ಏನು ಇದಿಷ್ಟು ಹೋರಾಟಗಾರರು ರೈತರು ಹೇಳ್ತಕ್ಕಂತ ಮಾತು. ಬರುವ ಏನು ವಿಶೇಷ ಅಧಿವೇಶನದಲ್ಲಿ ಒಂದು ಈ ವಿಷಯನ ಮುನ್ನೆಲೆಗೆ ತಂದು ರೈತರಿಗೆ ಬರಬೇಕಾದ ಒಂದು ಇನ್ಶೂರೆನ್ಸ್ ಹಣವನ್ನ ಕೊಡಿಸಬೇಕು ರಾಜಕಾರಣಿಗಳು. ಒಂದು ವೇಳೆ ಆಗದೆ ಇದ್ರೆ ಒಂದು ಕಡೆ ನಿರಂತರ ಧರಣಿ ಸತ್ಯಾಗ್ರಹ ಮಾಡ್ತೇವೆ, ಮತ್ತೊಂದು ಕಡೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಹೋರಾಟಗಾರರು ಎಚ್ಚರಿಕೆ ನೀಡಿರ್ತಕ್ಕಂಥದ್ದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ.